ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬೇರೆಯವ್ರ ಫೋನಲ್ಲಿ ಮಾತಾಡಬಾರ್ದು ಅನ್ನೋ ಮ್ಯಾನರ್ಸ್ ಇಲ್ವಾ ನಿಮಗೆ? ಮ್ಯಾನರ್ಸ್ ಬಗ್ಗೆ ನೀನ್ ನನಗೆ ಹೇಳ್ಕೊಡ್ತಿದ್ಯಾ? ಮಾನ ಮರ್ಯಾದೆ ಇಲ್ಲದೆ ನನ್ನ ಚೇರ್ನ ಬಲವಂತವಾಗಿ ಕಿತ್ಕೊಂಡಿದ್ದಲ್ದೆ ನನ್ನ ಕೆಲಸದೊಂಥರ ಟ್ರೀಟ್ ಮಾಡಿ ನನಗೆ ನೀತಿ ಪಾಠ ಹೇಳ್ತೀಯಾ? ಹೌದು, ನೀನ್ ನಿಜವಾಗ್ಲೂ ನನಗೆ ಬೇರೆಯವಳೆ. ನೀನ್ ಫೋನ್ ರಿಸೀವ್ ಮಾಡಿದ್ದು ತಪ್ಪೆ. ಸಾರಿ. ಏನ್ ಸಾರಿ? ಮತ್ತೆ ಹೀಗ್ ಮಾಡಿದ್ರೆ ಚೆನ್ನಾಗಿರಲ್ಲ. ಮತ್ತೆ ಮಾಮ್ಗೂ ಮೇಡಮ್ಗೂ ವ್ಯತ್ಯಾಸ ಗೊತ್ತಿಲ್ಲ. ನಿನಗೇನ್ ಮರ್ಯಾದೆ ಕೊಡ್ಬೇಕೆ? ಏನು ಏನಂದ್ರಿ? ಏನಿಲ್ಲ ಬಿಡು, ನಿಮ್ಮಮ್ಮ ಲೈನಲ್ಲಿದ್ದಾರೆ, ಮಾತಾಡು. ಮಾಮ್ ಮಾಡಿದ್ರಾ? ಏನಂದ್ರಿ? ನಿನಗೆ ಏನ್ ಹೇಳಿದ್ರು ಕೇಳ್ತಾ ಇಲ್ಲ, ಇನ್ನು ನಿಮ್ ಮಾಮಗ್ ಬೇರೆ ಹೇಳಿದ್ರೆ ಕೇಳ್ತಾರ? ನಿಮ್ ವಿಷಯ ಆಮೇಲೆ ನೋಡ್ಕೋತೀನಿ. ಹಲೋ ಹಲೋ ಮೇಡಮ್. ಇನ್ನೂ ಮೇಡಮ್ ಯಾಕೆ ಗಂಗಾ? ಮಾಮ್ ಅನ್ಬೋದಲ್ಲ? ನಾನು ಹೇಗೆ ಹೇಳಲಿ ಮೇಡಮ್? ಮಾಮ್ ಅಂತ ಕರೆಸ್ಕೊಳ್ಳೋದಕ್ಕೆ ಇನ್ನೂ ನನಗೆ ಯಾರಿದ್ದಾರೆ ಗಂಗಾ? ನಿನ್ನನ್ ಬಿಟ್ರೆ. ಮೇಡಮ್, ನಿನ್ನಲ್ಲೇ ನಾನು ನಿತ್ಯ ನೋಡ್ತಿದ್ದೀನಿ. ನೀನಾದ್ರೂ ನಿತ್ಯ ಆದ್ರೂ ಒಂದೇ. ಫೋನಲ್ಲಿ ಮೇಡಮ್ ಅಂತ ತೆಗೆದು ಮಾಮ್ ಅಂತ ಫೀಡ್ ಮಾಡ್ಕೊ. ಸರಿ ಮೇಡಮ್. ನೀನು ಜೈ ಜೊತೆ ಸೇರ್ಬೇಕು ಅಂದ್ರೆ ಗಲಾಟೆ ಮಾಡ್ಕೊಂಡಿದ್ಯಲ್ಲ? ಇಲ್ಲ, ಸರಿ ಆಗ್ಲಿ ಅಂತ ನಾನು ಎಷ್ಟೋ ಪ್ರಯತ್ನ ಪಡ್ತಿದ್ದೀನಿ ಮೇಡಮ್. ಆದ್ರೆ ದೂರ ಇನ್ನೂ ಹೆಚ್ಚಾಗ್ತಿದೆ, ಬಿಟ್ರೆ ಹತ್ರ ಆಗೋಕ್ಕಾಗ್ತಿಲ್ಲ. ನೀನೇ ಏನೋ ಒಂದ್ ಮಾಡಿ ಜೈಗೆ ಹತ್ರ ಆದ್ರೆ ಆ 3 ರಾತ್ರಿ ಆಗೋದ್ರೆ ಒಂದ್ ಕೆಲ್ಸ ಆಗೋಗತ್ತೆ ಗಂಗಾ. ಏನು ಮೇಡಮ್? ಅದೇ ನಿಮ್ಗೆ ನಿತ್ಯ ಹುಟ್ತಾಳೆ ಅಂದಿದ್ದು. ಆ ಪಾಪುನ ನೋಡ್ಕೊಂಡು ನಾನು ಹಾಯಾಗಿ ಬದುಕ್ಬಿಡ್ತೀನಿ. ಖಂಡಿತ ಮೇಡಮ್. ಅಮ್ಮವರು ನನ್ನ ಮಗಳಾಗಿ ಹುಟ್ಟಿದ್ರೆ ಅದಕ್ಕಿಂತ ಖುಷಿ ಇಲ್ಲ. ಖಂಡಿತ ಪ್ರಯತ್ನ ಮಾಡ್ತೀನಿ ಮೇಡಮ್. ಗುಡ್. ನಾನು ಕೇಳಿದ್ರೆ ನೀನಿಲ್ಲ ಅನ್ನಲ್ಲ ಅಂತ ನನಗೆ ಗೊತ್ತು ಗಂಗಾ. ಆದಷ್ಟು ಬೇಗ ನನಗೆ ನನ್ನ ನಿತ್ಯ ಬೇಕು. ನನ್ನ ಮೊಮ್ಮಗಳಾಗಿ ನಾನು ನಿತ್ಯನ ನೋಡಬೇಕು. ಅದು ನಿನ್ನ ಜವಾಬ್ದಾರಿ. ಸರಿ ಮೇಡಮ್. ಹೌದು, ಆಫೀಸಲ್ಲೇನೋ ಇಶ್ಯೂ ಆಗಿದೆಯಂತಲ್ಲ, ಏನು? ಅದೇನಿಲ್ಲ ಮೇಡಮ್, ಚಿಕ್ಕ ಗಲಾಟೆ ಅಷ್ಟೇ. ಆಫೀಸ್ ಗಲಾಟೆ ಸರಿ ಮಾಡೋಷ್ಟು ಬುದ್ಧಿವಂತಿಕೆ ನಿನಗೆ ಹೇಗೆ ಬಂತು ಗಂಗಾ? ಅಯ್ಯೋ, ಬುದ್ಧಿವಂತಿಕೆನಾ ನನ್ನ ತಲೆ? ಏನೋ ದೇವ್ರ ದಯದಿಂದ ಏನೋ ಮಾಡ್ತಿದ್ದೀನಿ ಮೇಡಮ್, ಅಷ್ಟೇ. ಸರಿ, ಆ ಗಲಾಟೆ ಮುಗಿಸಿ ಜೈ ಜೊತೆ ಸಂಸಾರ ಮಾಡೋ ಕೆಲಸ ನೋಡು. ಆಫೀಸ್ಗಿಂತ ಸಂಸಾರ ಮುಖ್ಯ. ಸರಿ ಮೇಡಮ್. ಗುಡ್ ನೈಟ್. ಗುಡ್ ನೈಟ್ ಮೇಡಮ್. ಸರ್, ಏನ್ ಶರತ್, ನೀನ್ ಇನ್ನೂ ಮನೆಗೆ ಹೋಗಿಲ್ವಾ? ನೀವಿಷ್ಟು ಕಷ್ಟಪಡ್ತಿರ್ಬೇಕಾದ್ರೆ ಮನೆಗೆ ಹೋಗಿ ನಾನೇನ್ ಮಾಡ್ಲಿ ಸರ್? ನಮ್ ಬದುಕು ಕಿಚನ್ಗೆ ಕಾಯಂ ಆದ್ರೆ ಅಂತ ಭಯ ಆಗ್ತಿದೆ ಸರ್. ಒಳ್ಳೆಯವ್ರು ಯಾವಾಗ್ಲೂ ಮೊದಲು ಕಷ್ಟಪಡ್ತಾರೆ ಶರತ್, ಆದ್ರೆ ಆಮೇಲೆ ಸುಖ ಪಡ್ತಾರೆ. ಈ ಕೊಟೇಶನ್ ಓದಕ್ಕೆ ಕೇಳೋಕೆ ತುಂಬಾ ಚೆನ್ನಾಗಿರುತ್ತೆ ಸರ್. ತಲೆಗ್ ಮೀರಿದ ಭಾರ ಎತ್ತಾ ಇದ್ದೀರಾ ಅನ್ಸುತ್ತೆ. ಒಂದ್ಸಲ ಯೋಚನೆ ಮಾಡಿ ಸರ್. ತಲೆ ಮೇಲೆ ಹಾಕೋ ಕಿರೀಟ ಭಾರ ಇರ್ಬೋದು, ಆದ್ರೆ ಕಿರೀಟ ಹೊರೋ ತಲೆನೇ ಭಾರ ಇರಬಾರ್ದು ಶರತ್. ಪ್ಲೀಸ್ ಸರ್, ನೀವೇನ್ ಅನ್ಕೊಳ್ಳಲ್ಲ ಅಂದ್ರೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು? ನಾನು ಆಫೀಸಿಗೆ ಹೋಗ್ಬೇಕಾ? ಆ ನಿತ್ಯನ್ ಕೇಳಿ ಕೆಲಸ ಮಾಡಕ? ನೀನ್ ಕೂಡ ನಮ್ಮ ಮನೆ ಹೊರಗೆ ಹಿಂಸೆ ಕೊಡ್ಬೇಡ ಶರತ್. ಹಿಂಸೆ ಅಲ್ಲ ಸರ್, ಐಡಿಯಾ. ರಾಜ್ಯನೇ ಇಲ್ದಿದ್ ಮಾತ್ರಕ್ಕೆ ರಾಜ ಸುಮ್ನೆ ಹಾಗೆ ಕೂತಿರಲ್ಲ ಸರ್. ಮತ್ತೊಂದು ರಾಜ್ಯನೇ ಗೆಲ್ತಾನೆ. ಹಾಗೆ ನೀವು ಇನ್ನೊಂದು ಕಂಪ್ನಿಗೆ ಯಾಕೆ MD ಆಗ್ಬಾರ್ದು? ನನ್ನ ಇನ್ವೆಸ್ಟ್ಮೆಂಟ್ ಎಲ್ಲ ಈ ಕಂಪ್ನಿಲಿದೆ, ಬೇರೆ ಕಂಪ್ನಿ ಹೇಗ್ ಮಾಡಕ್ಕಾಗುತ್ತೆ? ಮಾಡಕ್ಕಾಗುತ್ತೆ ಸರ್. ಸಮಯ ಕೂಡ ಬಂದ್ರೆ ಎಲ್ಲ ಸರಿ ಆಗುತ್ತೆ. ನಿಮ್ಮನ್ನ MD ಮಾಡೋಕೆ ಇನ್ನೊಂದು ಕಂಪ್ನಿ ನಿಮ್ಗೋಸ್ಕರ ಕಾಯ್ತಾ ಇದೆ ಸರ್. ನಂಗೆ ಗೊತ್ತಿರೋರು ಕಂಪ್ನಿ ರನ್ ಮಾಡೋ ಕೆಪಾಸಿಟಿ ಇಲ್ಲದೆ ಕೈ ಎತ್ಬಿಟ್ರು ಸರ್.
ಆ ಸಿಕ್ ಯೂನಿಟ್ ನಿಮ್ ಕೈಗೆ ಸಿಕ್ಕಿದ್ರೆ ಎಲ್ಲಿಗೂ ಹೋಗ್ಬಿಡುತ್ತೆ ಸಾರ್. ಆ ಕೆಪಾಸಿಟಿ ಕ್ಯಾಪಬಿಲಿಟಿ ನಿಮಗಿದೆ ಸಾರ್. ನೀವು ಸಾಧಿಸ್ತೀರಾ. ಒಣಗ್ ಹೋಗಿರೋ ಮರನೂ ಕೂಡ ಚಿಗುರೋ ಹಾಗೆ ಮಾಡೋ ಶಕ್ತಿ ನಿಮ್ಮಲ್ಲಿ ಇದೆ ಸಾರ್. ಕೇಳಕ್ ಚೆನ್ನಾಗೇ ಇದೆ. ಕಂಪ್ನಿನ ನನ್ ಕೈಲಿ ಕೊಡೋ ಆ ವ್ಯಕ್ತಿ ಯಾರು? ನಾನು ಆಲ್ರೆಡಿ ಮಾತಾಡಿದ್ದೀನಿ ಸಾರ್. ನೀವು ಹೂ ಅಂದ್ರೆ ಅವ್ರು ನಾಳೆ ಆಫೀಸಿಗೆ ಬಂದು ನಿಮ್ಮ ಹತ್ರ ಮಾತಾಡ್ತಾರೆ. ಇನ್ನೇನು ಯೋಚನೆ ಮಾಡಬೇಡಿ ಸಾರ್. ಇನ್ ಎಷ್ಟು ದಿನ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಿರ್ಬೇಕು? ಇನ್ ಎಷ್ಟು ದಿನ ನೀವು ಈ ಅಡಿಗೆ ಕೆಲಸ ಮಾಡಬೇಕು ಸಾರ್? ಬಿಟ್ಬಿಡಿ ಸಾರ್, ಹೊರಗೆ ಬನ್ನಿ. ನಾನು ಯೋಚಿಸ್ತಿರೋದು ಅದನ್ನಲ್ಲ. ಇಷ್ಟು ದಿನ ಆಫೀಸಿಗೆ ಹೋಗಲ್ಲ ಅಂತ ಚಾಲೆಂಜ್ ಮಾಡಿದ್ದೆ. ಈಗ ಸಡನ್ ಆಗಿ ಆಫೀಸಿಗೆ ಬರ್ತೀನಿ ಅಂದ್ರೆ ಮೇಡಮ್ ಅವ್ರ ಮುಂದೆ ನಿಮ್ ವ್ಯಾಲ್ಯೂ ಕಮ್ಮಿ ಆದ್ರೆ ಅಂತನಾ ಸಾರ್? ಹಾಗೇನಿಲ್ಲ. ನಾನು ಯಾವಾಗ ಆಫೀಸಿಗೆ ಬರ್ತೀನಿ ಅಂದ್ರೂ ವೆಲ್ಕಮ್ ಮಾಡೋದಕ್ಕೆ ಅವಳು ರೆಡಿ ಆಗಿರ್ತಾಳೆ ಅಂತ ಅನ್ಕೋ. ಕೇಳಿಸಿದ್ರೆ ಹೇಗಿರುತ್ತೆ ಸರ್? ಅಸಹ್ಯವಾಗಿರತ್ತೆ. ಹೋಗ್ಲಿ, ನಾಣಿ ಹತ್ರ ಹೇಳ್ಸಿದ್ರೆ ಇನ್ನೂ ಕೆಟ್ಟದಾಗಿರುತ್ತೆ. ನೀವೇ ಮೇಡಮ್ಗೆ ಹಿಂಡ್ ಕೊಟ್ರೆ ಚೀಪ್ ಆಗಿರುತ್ತೆ. ಬೇರೆ ಏನಾದ್ರೂ ಯೋಚನೆ ಮಾಡಿ ಸರ್. ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಸರ್, ಇದು ನಮ್ಮ ಪ್ಲಾನಿಗೆ ಮೊದಲನೇ ಹೆಜ್ಜೆ ಸರ್. ಹುಷಾರಾಗಿ ಯೋಚನೆ ಮಾಡಿ ಡೀಲ್ ಮಾಡಿ. ಆಫೀಸಿಗೆ ಬನ್ನಿ ಅಂತ ನಾನ್ ನಿಮ್ಮನ್ನ ಬೇಡ್ಕೋಬೇಕಾ ಯಜಮಾನ್ರೆ? ಇರಿ, ಸರಿಯಾಗಿ ಸಿಕ್ಬಿದ್ರಿ. ನಿಮಗಿದೆ ಈಗ. ಪಾಪ ಅಂತ ಇಷ್ಟು ದಿನ ಕೇಳಿದ್ರೆ ಹಠ ಮಾಡ್ತೀರಾ? ಈಗ ನೀವು ಕೆಳಗಿಳಿದ್ರೆ ನಾನು ಹಠ ಮಾಡ್ತೀನಿ. ನಾನೇನೋ ಒಂದು ಮಾಡ್ತೀನಿ. ನಿನ್ ಮನೆಗೆ ಹೋಗು, ಲೇಟ್ ಆಗಿದೆ. ಓಕೆ ಸರ್, ಗುಡ್ ನೈಟ್. ನನ್ನ ನೋಡುದ್ಲಾ ಇಲ್ಲ ನೋಡ್ಲಿಲ್ವಾ? ಏನು ಕೆಮ್ಮ? ನೆಗಡಿನೂ ಇದ್ಯಾ? ತಲೆನೋವು ಕೂಡಲ್ಲ ರೀ? ಈ ನೆಪದಲ್ಲೇ ಹತ್ರ ಆಗಿ ಇವಳು ಬಾಯಿಂದನೇ ಆಫೀಸಿಗೆ ಬಾ ಅಂತ ಕರೆಸ್ಕೋಬೇಕು. ಹೌದು ನಿತ್ಯ, ಹೌದು. ಅಯ್ಯೋ ರಾಮ, ಹಾಗಾದ್ರೆ ದೂರ ಮಾಡ್ಕೊಳ್ಳಿ. ಇಲ್ದಿದ್ರೆ ನಿಮ್ ರೋಗ ನನ್ಗೆ ಅಂಟ್ಕೊಳ್ಳುತ್ತೆ. ಹಂಗೇನಿಲ್ಲ. ಮತ್ ಯಾಕೋ ಈ ಓವರ್ ಬಿಲ್ಡಪ್? ನಾನು ನಾಳೆ ಬೆಳಗ್ಗೆನೆ ಬೇಗ ಎದ್ದು ಆಫೀಸಿಗೆ ಹೋಗ್ಬೇಕು. ನಿದ್ರೆ ಮಾಡಿ ನೀವು. ನಿನ್ನಂತ ಬಜಾರಿ ನಿನ್ನ ಮಾಡ್ತೀನಿರು. ಏನು? ಸೊಳ್ಳೆ ನಿನ್ನ ಕಚ್ಚಿದ್ರೆ ಅಂತ ಅದನ್ನ ಹೊಡಿತಾ ಇದ್ದೀನಿ. ಎಲ್ಲಿದೆ? ಹಾರೋಯ್ತು. ಇಟ್ಸ್ ಗಾನ್. ಇನ್ನಾದ್ರೂ ಮಲಗ್ತೀರಾ? ಹೇಳು. ಏನ್ ಹೇಳಿ? ಪರವಾಗಿಲ್ಲ. ಏನ್ ಪರವಾಗಿಲ್ಲ? ಮುಜುಗರ ಬೇಡ. ನನಗೇನ್ ಮುಜುಗರ ಇಲ್ಲ. ಅಂದ್ರೆ ನಾಚಿಕೆ ಬೇಡ ಅಂದಿದ್ದು. ನಂಗೆ ಸ್ವಲ್ಪನೂ ನಾಚಿಕೆ ಇಲ್ಲ. ಆದ್ರೂ ಹೊರಗೆ ಹಾಗೆ ಹೇಳ್ತೀಯೇನೋ. ಎಷ್ಟೇ ಆದ್ರೂ ಹುಡುಗಿ ಅಲ್ವಾ, ಕನ್ವಿನ್ಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಆದ್ರೆ ಟ್ರೈ ಮಾಡಿದ್ರೆ ಅಂತ ಟಫ್ ಏನಿರಲ್ಲ.
ನಥಿಂಗ್ ಈಸ್ ಇಂಪಾಸಿಬಲ್ ಯು ನೋ. ಆಫೀಸಿಗೆ ಬಾ ಅಂತ ನಾನೇ ಇವ್ರನ್ನ ರಿಕ್ವೆಸ್ಟ್ ಮಾಡ್ಲಿ ಅಂತ ನೋಡ್ತಿದ್ದಾರೆ. ನಾನ್ ತೆಗ್ತೀನಾ? ಚಾನ್ಸೇ ಇಲ್ಲ. ಆ, ನೀವು ಯಾವ ವಿಷಯದ ಬಗ್ಗೆ ಹೇಳ್ತಿದ್ದೀರಾ ರೀ? ಕಳ್ಳಿ ಇವಳು ಎಲ್ಲ ಗೊತ್ತಿದ್ದು ಕೇಳ್ತಿದ್ದಾಳೆ. ಇನ್ನೇನ್ ಮಾಡೋದು, ಬೇರೆ ದಾರಿ ಇಲ್ವಲ್ಲ. ಅಂದ್ರೆ ಅಜ್ಜಿ, ಡ್ಯಾಡಿ, ಚಿಕ್ಕಮ್ಮ, ನಾಣಿ, ನೀನು ಹೇಳ್ತಿದ್ಯಲ್ಲ. ನಾವೇನ್ ಹೇಳಿದ್ದು? ಮರ್ತು ಹೋದಾ? ನೀವು ನೆನ್ಪ್ ಮಾಡಿ. ಬೇಕು ಅಂತಾನೆ ಮಾಡ್ತಿದ್ದಾಳೆ. ಅದೇ ನೀನ್ ಆಫೀಸ್ ಮೇಂಟೈನ್ ಮಾಡೋದು ಕಷ್ಟ ಅಂತ, ನಾನ್ ಮನೆ ಕೆಲಸ ಮಾಡೋದು ಇಷ್ಟ ಇಲ್ಲ ಅಂತ, ಇನ್ನೇನೋ ಹೇಳಿದ್ರಿ. ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ಅಲ್ವಾ? ಅಂದ್ವಿ, ಆದ್ರೆ ನೀವು ಚಾನ್ಸೇ ಇಲ್ಲ, ಅಡ್ಜಸ್ಟ್ ಆಗಲ್ಲ ಅಂತಿದ್ರಲ್ಲ. ಹಾ, ಕುದ್ರೆನಾ ಹೊಳೆ ತನಕ ಎಳ್ಕೊಂಡು ಹೋಗ್ಬೋದು, ಬಲವಂತವಾಗಿ ನೀರ್ ಕುಡ್ಸ್ಬಾರ್ದಲ್ವಾ? ನೀವಂದ್ರೆ ನಮ್ಗೆ ಇಷ್ಟ, ಪ್ರೀತಿ, ಗೌರವ ಎಲ್ಲ ಇದೆ. ನಿಮ್ಗೆ ಇಷ್ಟ ಆಗ್ತಿರೋ ಕೆಲ್ಸ ನಿಮ್ ಹತ್ರ ಬಲವಂತವಾಗಿ ಮಾಡ್ಸೋಕ್ ಆಗತ್ತೇನ್ರಿ? ಅಫ್ಕೋರ್ಸ್. ಹಾಗಂತ ನಾನು ನಿಮ್ಮನ್ನ ಬಲವಂತ ಮಾಡಕ್ ಆಗಲ್ವಲ್ಲ. ಅಯ್ಯೋ, ನಂಗೇನು ತೊಂದ್ರೆ ಇಲ್ಲ ರೀ. ನಿಮ್ಮಿಷ್ಟನೇ ನಮ್ಮಿಷ್ಟ, ನಿಮ್ ಸುಖನೇ ನಮ್ ಸುಖ. ನೀವು ಹಾಯಾಗಿ ಮನೆ ಕೆಲಸ ಮಾಡಿ, ನಾನು ಆಫೀಸ್ ನೋಡ್ಕೋತೀನಿ. ಅದನ್ ಬಿಟ್ಟು ನಿಮ್ಮನ್ನ ಸೋಲೋಕ್ ಬಿಡ್ತೀನಾ? ನೆವರ್. ಇವಳು ಬೆರಳು ಕೊಟ್ರೆ ಹಸ್ತ ನುಂಗೋ ಕ್ಯಾಟಗರಿ ಅವಳು. ಇವಳಿಗೆ ಹೀಗಲ್ಲ. ನೋಡು ನಿತ್ಯ, ಈ ಹೆಣ್ಮಕ್ಳು ಮನ್ಸು ಸಮುದ್ರಕ್ಕಿಂತ ಆಳವಾಗಿದೆ. ಆ ಆಳದಲ್ಲಿ ನೀವು ಎಷ್ಟೋ ವಿಷಯಗಳನ್ನ ಮುಚ್ಚಿಡ್ತೀವಿ. ಕೆಲವು ವಿಷಯ ಅಂತೂ ಹೊರಗೆ ಹಾಕಲ್ಲ. ಗಂಡ್ಸಾಗಿ ನಾನದ್ನ ಅರ್ಥ ಮಾಡ್ಕೋಬೇಕು. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಯಾ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಿನ್ ಪುಟಾಣಿ ತಲೆ ಮೇಲೆ ಎಷ್ಟು ಭಾರ ಇದೆಯೋ, ನಿನ್ ಮೃದುವಾದ ಭುಜದ ಮೇಲೆ ಎಷ್ಟು ಜವಾಬ್ದಾರಿ ಇದೆಯೋ, ಬಳ್ಳಿ ಆಗಿರೋ ನಿನ್ ಮೇಲೆ ಕಾಯಿ ಹಾಗೆ ಹೇಗ್ ಒತ್ತಡ ಬೀಳ್ತಿದ್ಯೋ ನನಗೆ ಅರ್ಥ ಆಗ್ತಿದೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಾನು ಮನುಷ್ಯನೇ ನಿತ್ಯ. ಐ ಆಮ್ ಆಲ್ಸೋ ಮ್ಯಾನ್. ಜೊತೆಲಿದ್ದವ್ರು ಕಷ್ಟದಲ್ಲಿದ್ರೆ ಹೆಲ್ಪ್ ಮಾಡದೇ ಇದ್ರೆ ಹೇಗೆ? ಸೊ ನಾನ್ ನಿನ್ಗೆ ಹೆಲ್ಪ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀನಿ. ನಾನೇನ್ ನಿಮ್ ಹೆಲ್ಪ್ ಕೇಳಿಲ್ವೇ? ಕೇಳಿದ್ರೆ ಮಾಡೋ ಸಹಾಯ ಮನುಷ್ಯತ್ವ, ಕೇಳ್ದಿದ್ರೂ ಮಾಡೋ ಸಹಾಯ ಮಾನವ ತತ್ವ. ನೀವು ಕಷ್ಟಪಟ್ಟು ಮಾಡೋ ಸಹಾಯ ನನಗ್ ಬೇಡ ರೀ. ಇಷ್ಟ ಇರೋ ಕಡೆ ಕಷ್ಟನೇ ಇರಲ್ಲ. ನಿಮ್ಗೆ ನಾನಂದ್ರೆ ಇಷ್ಟ ಇಲ್ವಲ್ಲ? ಕಾಲೆಳೆದ್ರೆ ತಲೆ ಏರ್ತಾಳೆ, ತಲೆಗೇರಿದ್ರೆ ಕಾಲೆಳಿತಾಳೆ. ನಾನ್ ಹೇಳಿದ್ದು ನೀನಂದ್ರೆ ಇಷ್ಟ ಅಂತಲ್ಲ, ಮಾಡೋ ಕೆಲ್ಸದ ಮೇಲೆ ಇಷ್ಟ ಅಂತ. ನನ್ ಮೇಲೆ ಇಷ್ಟ ಇಲ್ದಿದ್ ಮೇಲೆ ನಾನ್ ಮಾಡೋ ಕೆಲ್ಸ ಇಷ್ಟಪಟ್ಟು ಏನ್ ಉಪಯೋಗ? ಇದ್ ಹೇಗಿದೆ ಅಂದ್ರೆ, ಬೇಕು ಅಂದ್ರೆ ಕಸಾನೇ ಇಷ್ಟಪಡ್ತೀನಿ, ಆ ಕಸ ಗುಡ್ಸೋ ಸ್ವೀಪರ್ ಮಾತ್ರ ಮುಟ್ಟಲ್ಲ ಅನ್ನೋ ಹಾಗಿದೆ. ಈ ದಡ್ಡಿ ನನ್ನ ಮಗಳ ಜೊತೆ ಹೇಗೆ ಹೇಳ್ಸೋದಪ್ಪ? ಇವಳು ತುಂಬಾ ಕಾಟ ಕೊಡ್ತಾ ಇದ್ದಾಳೆ. ಇವಳ ಹತ್ರ ಮಾತನ್ನ ಹೇಗೆ ಹೇಳ್ಸೋದು? ಪಾಪ, ಇನ್ನು ಕಷ್ಟ ಕೊಡ್ಬಾರ್ದು, ಹೇಳ್ತೀನಿ. ಸರಿ ಬಿಡಿ. ಬಾಯ್ ಬಿಟ್ಟು ನಿಮ್ಮಷ್ಟಕ್ ನೀವೇ ಆಫೀಸಿಗೆ ಬರ್ತೀನಿ ಅಂತಿದ್ದೀರಲ್ಲ, ಮನೆ ಕೆಲ್ಸ ಆಫೀಸ್ ಕೆಲ್ಸ ನೋಡ್ಕೋತೀನಿ ಅಂದ್ರಲ್ಲ. ಓಕೆ, ನನ್ಗೇನ್ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ನಾನ್ ನಿಮ್ಮನ್ನ ಕೆಲ್ಸದಿಂದ ತೆಗ್ದೇ ಇಲ್ಲ, ನಿಮ್ ಪೋಸ್ಟಿಗೆ ಯಾರನ್ನೂ ತಗೊಂಡೇ ಇಲ್ಲ. ಆಫೀಸಲ್ಲಿ ನನ್ನ ಅಸಿಸ್ಟೆಂಟ್ ಪೋಸ್ಟು ಇನ್ನೂ ಹಾಗೆ ಇದೆ. ಬಂದು ಧೂಳ್ ಹೊಡ್ಕೊಂಡು ಕೂತ್ಕೋತೀನಿ ಅಂದ್ರೆ ನಿಮ್ ಇಷ್ಟ. ಕಂಟ್ರೋಲ್ ಮಾಡ್ಕೋ ಜೈ, ಕಂಟ್ರೋಲ್. ಆದ್ರೆ ಮಾತ್ರ ಆಫೀಸಿಗೆ ಹೋಗ್ತೀನಿಲ್ಲ ಅಂತ ಮನೆ ಕೆಲಸ ನೆಗ್ಲೆಕ್ಟ್ ಮಾಡಬಾರ್ದು. ಇಲ್ಲಿ ಕೆಲಸ ಇಲ್ಲಿ, ಅಲ್ಲಿ ಕೆಲಸ ಅಲ್ಲಿ. ಇದಕ್ಕೆ ಓಕೆ ಆದ್ರೆ ನನಗೂ ಓಕೆ. ಏನು 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 ಆ ಸೌಂಡು? ಹಲ್ಲಲ್ಲಿ ಕಲ್ ಸಿಕ್ಕಾಕೊಂಡಿದೆ, ಅಗ್ದು ನುಂಗ್ತಿದೀನಿ. ಅಬ್ಬಾ, ಅದು ಕಲ್ ಜಗ್ದ ಹಾಗಿಲ್ವೇ? ಹೊಟ್ಟೆ ಉರಿತಿರೋ ಹಾಗಿದೆ. ನೀನೇನಾದ್ರೂ ಸೌಂಡ್ ಇಂಜಿನಿಯರ್? ಅಷ್ಟು ಕರೆಕ್ಟ್ ಆಗಿ ಹೇಳ್ದಲ್ಲ.
ಹೊಟ್ಟೆ ಊರಿಗೆ ಗುರ್ತು ಹಿಡಿಯೋಕೆ ಇಂಜಿನಿಯರ್ ಪಟ್ಟ ಬೇಕಾಗಿಲ್ಲ ಯಜಮಾನ್ರೆ, ಬುದ್ಧಿ ಇದ್ರೆ ಸಾಕು. ಇವಳ ವಿಷಯ ಈಗಲ್ಲ, ನಾನು ಕಂಪ್ನಿ ನನ್ನ ಕೈಗೆ ಬರ್ಲಿ, ಆಮೇಲೆ ನೋಡ್ಕೋತೀನಿ. ಏನ್ ಅಂದ್ಕೊಂಡಿದ್ದು? ಹೇ, ಇದು ಕೂಡ ಕೇಳಿಸ್ತಾ? ಅಲ್ಲ, ಅನ್ನಿಸ್ತು. ನಿದ್ರೆ ಮಾಡೋಣವಾ? ಬೆಳಿಗ್ಗೆನೆ ಆಫೀಸಿಗೆ ಹೋಗ್ಬೇಕಲ್ಲ? ಈಗ ನಂಗೆ ನಿದ್ರೆ ಬರ್ತಿಲ್ಲ, ಡಿಸ್ಟರ್ಬ್ ಮಾಡಿದ್ರಲ್ಲ. ಯಾವ್ದಾದ್ರೂ ಲಾಲಿ ಹಾಡ್ ಹಾಡ್ರಿ. ನಾನ್ ಹಾಡಲ್ಲ. ಅಜ್ಜಿ ಹಾಡ್ತೀನಿ, ಮಲ್ಕೋ. ಮಲ್ಕೊಳಮ್ಮ, ಈಗ ಹೊಸ ತಲೆನೋವು ಬಂದಿದೆ, ತಡಿಯಕ್ಕಾಗ್ತಿಲ್ವೇ ಇವಳ್ ಟಾರ್ಚರ್ನ. ಸುಮ್ನೆ ನಿಲ್ತಾನೂ ಇಲ್ಲ, ಸುಮ್ನೆ ಕೂರ್ತಾನೂ ಇಲ್ಲ, ಸುಮ್ನೆ ತಲೆ ಕೆಡಿಸ್ತಾಳೆ, ನನ್ನ ಹೊಣೆ ಬರೋ ಸರಿ ಇಲ್ಲ. ಇವಳು ಬಾಯಿಗೆ ಬೀಗ ಹಾಕೋದ್ ಹೇಗೆ ನನಗಂತೂ ಗೊತ್ತಿಲ್ವೇ. ಓ ದೇವ್ರೆ, ಏನ್ ಮಾಡ್ಲಿ? ಇವಳು ನಿದ್ದೆ ಮಾಡ್ತಾವಳ ಇಲ್ಲ ಸುಮ್ನೆ ಕಣ್ ಮುಚ್ಕೊಂಡವಳ, ಇಲ್ಲ ನಾಟಕ ಮಾಡ್ತಾವಳ? ಅಮ್ಮ ತುಂಬಾ ಟಾರ್ಚರ್ ಕೊಡ್ತಾವಳೆ ನನ್ಗೆ, ಟಾರ್ಚರ್ ಕೊಡ್ತಾವಳೆ. ಅವಾಗ್ಲೇ 6 ಗಂಟೆ ಆಗೋಯ್ತಾ? ನಾನಿವತ್ತು ಆಫೀಸಿಗೆ ಹೋಗೋದಕ್ಕೆ ಕತ್ತೆ ಕಾಲು ಹಿಡಿಯೋ ಹಾಗೆ ಕೊನೆಗೆ 7 ಕಾಲು ಹಿಡಿಯೋ ಪರಿಸ್ಥಿತಿ ಬಂತು. ಚಿಚಿ, ಅತ್ತೆಗೊಂದು ಕಾಲ ಆದ್ರೆ ಸೊಸೆಗೊಂದು ಕಾಲ ಅನ್ನೋದು ಇದೇ ಇರಬೇಕು. ಇನ್ನು ಗೊರಕೆ ಹೊಡ್ಕೊಂಡು ನಿದ್ದೆ ಮಾಡ್ತಿದ್ದಾಳಲ್ಲ. ಆಹಾ, ಎಷ್ಟು ಆರಾಮಾಗಿ ನಿದ್ದೆ ಮಾಡ್ತಿದ್ಯೆ. ನನ್ನೊಂದು ಗೋಳಾಡ್ಸೋ ನಿನಗೆ ಆರಾಮಾಗಿ ನಿದ್ರೆ ಮಾಡೋದಕ್ಕೆ ಬಿಡ್ತೀನಾ? ಬೇಡ, ಇವಳು ಆರಾಮಾಗಿದ್ದು ನನ್ನ ಜೊತೆ ಆಟ ಆಡ್ತಿದ್ದಾಳೆ. ನಾವು ಕತ್ತೆಗೋದ್ರು, ಕತ್ತೆ ನಮಗೋದ್ರು ಅಪಾಯ ನಮಗೆ. ಇವಳನ್ನ ಹೇಗೆ ಹೇಳ್ಸೋದು? ಐಡಿಯಾ. ಇವಳು ಮನುಷ್ಯನ ಇಲ್ಲ ಕುಂಭಕರ್ಣನ್ ತಂಗಿನ? ಅಲಾರಾಮ್ ಹೊಡ್ಕೊಂಡ್ರು ಇವಳು ಹೇಳಲ್ಲ ಅಂದ್ರೆ ಇವಳು ತುಂಬಾ ಹ್ಯಾಪಿ ಆಗಿದ್ದಾಳೆ. ಇವಳಿಗೆ ಸಮಾಧಾನ ಇಲ್ದಿದ್ದ ಹಾಗೆ ಮಾಡ್ಬೇಕು. ಮಾಡ್ತೀನಿ. ಸೊಳ್ಳೆಗಳೇ, ಒಳಗ್ ಬನ್ನಿ, ಒಳಗಡೆ ಬಂದು ದಾಳಿ ಮಾಡಿ. ಬನ್ನಿ 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 ಬನ್ನಿ, ರೆಡಿ ರೆಡಿ ರೆಡಿ. ಇದೇನು ಒಂದ್ ಸೊಳ್ಳೆನೂ ಬಂದು ಸಾಯ್ತಿಲ್ಲ. ನಿಮ್ಗಳಿಗೂ ಕೊಬ್ಬು ಜಾಸ್ತಿ ಆಗಿದೆ. ಪ್ರಯೋಜನ ಇಲ್ಲ, ನಾನೇ ಅಖಾಡಕ್ಕಿಳಿದು ಹೋರಾಡಬೇಕು. ಇವಳಿಗೆ ಮೋಸ್ಟ್ ಎಫೆಕ್ಟಿವ್ ಪರ್ಸನ್ ನಾನೇ ಆಗ್ಬೇಕು.